ದೇಶದ ಹೋಟೆಲ್ ಉದ್ಯಮದಿಂದ ಭಾರೀ ತೆರಿಗೆ ವಂಚನೆ ಆಗ್ತಾ ಇದೆ. ಬರೋಬ್ಬರಿ 70,000 ಕೋಟಿ ತೆರಿಗೆ ವಂಚನೆಯಾಗಿರೋದು ಬಯಲಾಗಿದೆ. ಐಟಿ ದಾಳಿಯಲ್ಲಿ 70,000 ಕೋಟಿ ಅಕ್ರಮ ವಹಿವಾಟಾಗಿರೋದು ಪತ್ತೆಯಾಗಿದೆ. ವಹಿವಾಟನ್ನ ಮರೆಮಾಚಿ ಹೋಟೆಲ್ ಮಾಲೀಕರು ಲೆಕ್ಕ ಕೊಡ್ತಾರೆ. 2019ರಿಂದ 2026ರವರೆಗಿನ ಬಿಲ್ಲಿಂಗ್ ಡೇಟಾದಲ್ಲಿ ಈ ಸತ್ಯ ಬಯಲಾಗಿದೆ. ದೇಶದ 1 ಲಕ್ಷ ರೆಸ್ಟೋರೆಂಟ್ಗಳಲ್ಲಿ ಒಂದೇ ಸಾಫ್ಟ್ವೇರ್ ವರ್ಕ್ ಆಗುತ್ತೆ. ಯಾವ ರೀತಿಯಾಗಿ ವಂಚನೆ ಮಾಡಿದ್ರು ಹೇಗೆ ಅನ್ನೋದ್ರ ಡೀಟೇಲ್ಸ್ಗಳು ಗಮನಿಸಬಹುದು. ಗ್ರಾಹಕರು ಪಾವತಿಸಿದ ಹಣ ದೋಚಬಾರದು ಅಂತ ಈ ಸಾಫ್ಟ್ವೇರ್ ಅನ್ನ ಅಳವಡಿಕೆ ಮಾಡಲಾಗುತ್ತೆ. ಸಾಫ್ಟ್ವೇರ್ನಲ್ಲಿ ಎಲ್ಲವನ್ನೂ ಕೂಡ ದಾಖಲು ಮಾಡಿಟ್ಟುಕೊಳ್ಳಲಾಗ್ತಾ ಇತ್ತು. ಸೊ ವಂಚನೆಗೆ ದೊಡ್ಡ ಪ್ಲಾನ್ ಅನ್ನೇ ಮಾಡಿದ್ರು. ಲೆಕ್ಕ ಸಿಕ್ಕ ಬಳಿಕ ಹೋಟೆಲ್ ಮಾಲೀಕರಿಂದ ಈ ಕರಾಮತ್ತು ನಡೀತಾ ಇತ್ತು. ತೆರಿಗೆ ವಂಚನೆ ಪಟ್ಟಿಯಲ್ಲಿ ಕರ್ನಾಟಕಕ್ಕದು ಮೊದಲ ಸ್ಥಾನ. ನಗದು ಬಿಲ್ಗಳನ್ನ ಸಾಫ್ಟ್ವೇರ್ ಬಳಸಿ ಡಿಲೀಟ್ ಮಾಡ್ತಾ ಇದ್ರು. ಬಿಲ್ಗಳನ್ನ ಡಿಲೀಟ್ ಮಾಡ್ತಾ ಇದ್ರು ಹೋಟೆಲ್ ಮಾಲೀಕರೇ ಸೇರ್ಕೊಂಡು. ಸರಿಯಾದಂತ ಲೆಕ್ಕನೇ ಸಿಗ್ತಾ ಇರಲಿಲ್ಲ. ಈ ರೀತಿಯಾಗಿ ವಂಚನೆ ಮಾಡ್ತಾ ಇದ್ರು. ಅದಕ್ಕೆ ಅಂತ ಒಂದು ಸ್ಪೆಷಲ್ ಸಾಫ್ಟ್ವೇರ್. ಕರ್ನಾಟಕ 2,000 ಕೋಟಿ ರೂಪಾಯಿ ಇದರಲ್ಲಿ ವಂಚನೆ ಮಾಡಿದೆ. ಹಾಗಾಗಿನೇ ನಂಬರ್ 1 ಅಲ್ಲಿದೆ. ತೆಲಂಗಾಣ 1,500 ಕೋಟಿ ರೂಪಾಯಿ ವಂಚನೆ ಮಾಡಿದೆ. ಹೋಟೆಲ್ ಉದ್ಯಮದಲ್ಲಿ ಆಗಿರೋ ವಂಚನೆ ಇದು, ತೆರಿಗೆ ವಂಚನೆ. ಇನ್ನು ತಮಿಳುನಾಡು 1,200 ಕೋಟಿ ರೂಪಾಯಿ. ನೋಡೋಣ ಸ್ಟೇಟ್ ವೈಸ್ ಹೇಗಿದೆ ಅಂತ ಲೆಕ್ಕ. ಅದರಲ್ಲಿ ಕರ್ನಾಟಕವೇ ಮೊದಲು 2,000 ಕೋಟಿ ರೂಪಾಯಿ ತೆರಿಗೆ ವಂಚನೆ ಆಗಿದೆ. ಇದು ಹೋಟೆಲ್ ಉದ್ಯಮದಲ್ಲಿ.